ನೀರಿಗೆ ಹಾಕಿದ್ರೆ ಗಾಯ ಮಾಡಿ ನೀರಿಗೆ ಆಗ್ತದೆ ಭೂತ ಪ್ರೇತಗಳು, ಗಾಯ ಹೇಗೆ ಆಗ್ತದೆ? ನಮ್ಮ ಮನಸ್ಸಿನಲ್ಲಿ ಯಾರು ಶಿಕ್ಷೆ ಕೊಡದಿದ್ರು ದೇವರು ಕೊಟ್ಟ ಅನ್ನೋದು ಹೇಳುವಂತ ಭರವಸೆಯಲ್ಲಿ ನಾವಿದ್ದೇವೆ. ಯಾರ ಭರವಸೆ ಇಲ್ಲ ಅಂತ ಹೇಳಿ ಆದ್ರೂ ಕೂಡ ದೇವರಿದ್ದಾನಲ್ಲ, ದೇವರ ಎದುರು ಯಾರದ್ದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅವ ಖಂಡಿತವಾಗಿ ಇದಕ್ಕೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳುವಂತಹ ನಂಬಿಕೆಯಲ್ಲಿ ನಾವಿದ್ದೇವೆ. ನಮಗೆ ಬೇರೆ ಯಾರು ಇಲ್ಲ, ಸಪೋರ್ಟ್ ಯಾರು ಕೊಡ್ತಾನೂ ಇಲ್ಲ. ದೇವರ ಸಪೋರ್ಟ್ ಒಂದು ನಮಗೆ ಇರಬಹುದು ಅಂತ ಹೇಳುವಂತ ನಂಬಿಕೆ ಇದೆ, ವಿಶ್ವಾಸವೂ ಕೂಡ. ಸುಮಂತ್ ಮರಣ ಹೊಂದಿ ಅಂತ ಹೇಳಿದ್ರೆ ಇಲ್ಲಿಗೆ 114 ದಿವಸ ರಾಜ್ಯದಲ್ಲೇ ಬಹುದೊಡ್ಡ ಮಟ್ಟದ ಸುದ್ದಿ ಸದ್ದು ಮಾಡಿದ್ದು ಗೊತ್ತಿಲ್ಲ. ಸುಮಂತ್ನ ಎಷ್ಟೋ ಜನ ಈಗೂ ನಮ್ಮ ಚಾನೆಲ್ಗೆಲ್ಲ ಫೋನ್ ಮಾಡ್ತಾರೆ. ಏನಾಯ್ತು ನಿಮಗೆ ಪೊಲೀಸರು ಹೇಳ್ಬೋದಲ್ಲ, ಯಾಕಂದ್ರೆ ಸುದ್ದಿನೇ ಇಲ್ಲ, ಯಾರ ಆರೋಪಿಗಳು ಸಿಗ್ಲಿಲ್ಲ, ಏನೂ ಆಗ್ಲಿಲ್ಲ, ಏನಾಗಿದೆ ಅಂತ ಕೇಸ್ ಅದರಲ್ಲಿ? ನಮಗೆ ಏನಾಗಿದೆ ಅಂತ ಹೇಳುವಂಥದ್ದು ಯಾವುದು ಕೂಡ ಅವರು ಇಷ್ಟವರೆಗೆ ಹೇಳಲಿಲ್ಲ. ಏನಾಗಿದೆ ಅಂತ ನಮಗೆ ಗೊತ್ತೂ ಇಲ್ಲ. ಯಾವ ರಿಪೋರ್ಟ್ ಯಾವುದಾಗ್ಲಿ ನಮಗೆ ಕೊಡ್ಲಿಲ್ಲ ಅವರು, ಯಾವ ಮಾಹಿತಿಯು ನಮ್ಮ ಹತ್ರ ಕೊಡ್ಲಿಲ್ಲ. ಹೋಗ್ತೀರಾ ಸ್ಟೇಷನ್ಗೆ ನೀವು? ನಾವೊಂದು 1 ತಿಂಗಳು ಮೊದಲು ಹೋಗಿದ್ದೆವು. 3 ತಿಂಗಳು ಕಳೆದ ಆಗುವಾಗ 90 ದಿವಸ ಆಗುವಾಗ ಹೋಗಿದ್ದೆವು. DYSP ಅವರಿಗೆ ಒಂದು ಮನವಿ ಮಾಡಿದ್ದೇವೆ ನಾವು 90 ದಿವಸ ಕಳೆದ ಕೂಡಲೇ. ಅದರ ನಂತರ ನಾವು ಹೋಗ್ಲಿಲ್ಲ. ನಾವು ಅದೇ ವಿಷಯದಲ್ಲಿ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ, ಮೀಟಿಂಗ್ ಆಗ್ತಾ ಉಂಟು, ಅದರ ವಿಷಯದಲ್ಲಿ ನಾವು ಹುಡುಕ್ತಾ ಇದ್ದೇವೆ, ಆ ರೀತಿ ಹೇಳ್ತಾ ಇದ್ದೇವೆ. ನೀವೇನ್ ಹೇಳ್ತೀರಾ? ನಿಮ್ಮ ಮಗನ್ನ ಕಳ್ಕೊಂಡು ಇಲ್ಲಿವರೆಗೆ 115 ದಿವಸ ಆಯ್ತು, ಏನಾಗಿದೆ ಈಗ? ಯಾವ ತನಿಖೆ ಕೂಡ ತನಿಖೆಯಲ್ಲಿ ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಈಗ 114 ದಿವಸ ಕೂಡ ಆಯ್ತು, ನಮಗೆ ನ್ಯಾಯವೇ ಸಿಗ್ಲಿಲ್ಲ. ಪೊಲೀಸರಲ್ಲಿ ನಂಬಿಕೊಂಡು ಇದ್ದೇವೆ ಆಯ್ತು ನಾವು. ಆದರೆ ಈಗ ಅವರು ಇದು 90 ದಿವಸ ಆಗುವಾಗ ನಾವು ಹೋಗಿ ಮಾತಾಡಿಕೊಂಡು ಬಂದಿದ್ದೇವೆ. ಮತ್ತೆ ರಿಪೋರ್ಟ್ ಎಲ್ಲ ಬಂದಿದ್ದ ಅಂತ ಕೇಳುವಾಗ ಇದು ಒಂದು ರಿಪೋರ್ಟ್ ಬರ್ಲಿಕ್ಕೆ ಬಾಕಿ ಉಂಟು ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದು ರಿಪೋರ್ಟ್ ನಮ್ಮ ಕೈಗೂ ಸಿಗ್ಲಿಲ್ಲ. ಪೋಸ್ಟ್ ಮಾರ್ಟಮ್ ಕೂಡ ರಿಪೋರ್ಟು ಸಿಗ್ಲಿಲ್ಲ, ಯಾವುದು ಕೂಡ ಸಿಗ್ಲಿಲ್ಲ. ರಿಪೋರ್ಟೇ ಬಂದಿಲ್ಲ ಇನ್ನೂವರೆನೋ? ಇಲ್ಲ, ನಮಗೆ ಗೊತ್ತಾದ್ರಲ್ಲಿಲ್ಲ. ಅವರ ಕೈಗೆ ಸಿಕ್ಕಿಲ್ವಾ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮಗೆ ಯಾವ ವಿಷಯ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸ್ಥಳೀಯವಾಗಿ ಮತ್ತೆ ಈಗ ಮಾಧ್ಯಮಗಳಲ್ಲಿ ಒಂದು ಬಹುದೊಡ್ಡ ಸುದ್ದಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಈಗ ಬೈಕ್ನವನು ವಿಚಾರಣೆ ಆಗಿದೆ ಅಂತಾರಲ್ಲ, ಬೈಕ್ನವನು ಸಿಕ್ಕಿಲ್ಲ ಅಂತಾರೆ, ಬೈಕ್ನವನು ವಿಚಾರಣೆ ಆಗಿದೆ ಅಂತ ಹೇಳ್ತಾರೆ. ನಿಮ್ಗೆ ಏನು ಗೊತ್ತಾಯ್ತು ಇದ್ರ ಬಗ್ಗೆ? ನಮಗೆ ಬೈಕ್ನವ ಅದರ ಬಗ್ಗೆ ಇದು ಸಿಗ್ತಾನೆ ಇಲ್ಲ ಅಂತ ಅವರು ಹೇಳಿದ್ದಷ್ಟೇ ಹೊರತು ಬೇರೆ ಯಾವ ವಿಷಯವೂ ನಮಗೆ ಸಿಕ್ಕಲಿಲ್ಲ. ಬೈಕ್ನವನು ವಿಚಾರಣೆ ಆಗಿದೆ ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಬೇರೆ ಬೈಕ್, ಅದು ಒಂದು ವಿಚಾರಣೆ ಆಗಿತ್ತು, ಅದನ್ನು ವಿಚಾರಣೆ ಮಾಡಿದ್ದಾರೆ, ಅದು ಬೇರೆ ವಿಷಯ ಅಂತ ಹೇಳಿ ಅವರು ಬಿಟ್ಟಿದ್ದಾರೆ. ನಮ್ಮಲ್ಲಿಗೆ ಫಸ್ಟಿಗೆ ಬಂದ ಬೈಕಿನದ್ದು ಸಿಕ್ಕಲೇ ಇಲ್ಲ. ಅದು ಈ ಘಟನೆ ಆಗಿ ಒಂದು ತಿಂಗಳಲ್ಲಿ ಬಂದ ಬೈಕ್, ಅದು ರಿಕ್ಷಾಗೆ ಗುದ್ದಿದೆ. ಆ ಬೈಕಿನ ವಿಚಾರಣೆನೂ ಆಗಿದೆ ಅಂತಾರೆ. ಇಲ್ಲ, ನಮಗೆ ಗೊತ್ತಾಗ್ಲಿಲ್ಲ. ಅವನ್ ಬಂದ, ಅವನ್ ಪಾಡಿಗೆ ಅವನು ಹೊರಟೋದ, ಇದು ನಿಜಾನ? ಇದು ಅಲ್ಲ, ಅದು ಬೇರೆ ಬೈಕು. ಅದರ ನಂತರ ಬಂದ ಬೈಕಿನದ್ದಾದ್ರೆ ಹೌದು, ಅದು ಆ ರೀತಿ ಮಾಡಿದ್ದು. ಈ ಬೈಕಿನದ್ದು ನಾವು ಮೊನ್ನೆ ಕೇಳುವಾಗಲೂ ಅದರದ್ದು ಎಲ್ಲಿಯೂ ಪೂರವೇ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಮೊನ್ನೆ ಕೂಡ ಒಂದು 90 ದಿವಸದಲ್ಲಿ ಹೋಗುವಾಗ ನಾವು ಕೇಳಿದ್ದೆವು, ಆವಾಗಲೂ ಕೂಡ ಅವರು ಹೇಳಿದ್ದಾರೆ ಅದು ಸಿಗ್ತಾ ಇಲ್ಲ. ಒಂದು CC ಕ್ಯಾಮರಾದಲ್ಲಿ ಮಾತ್ರ ಬೆಳಕು ಕಂಡಿದೆ, ಬೇರೆ ಎಲ್ಲಿಯೂ ಅದು ಸಿಗ್ತಾ ಇಲ್ಲ. ಈ ಆಟೋಗೆ ಏನು ಗುದ್ದಿದ್ರಲ್ಲ ಬೈಕ್, ಹೌದು, ಆ ಗುದ್ದಿದ ಬೈಕಿಂದು ಮತ್ತೆ ಸುದ್ದಿ ಈಗ ಬರ್ತಾ ಇದೆ ಸದ್ಯಕ್ಕೆ. ಆ ಬೈಕಿನವ್ರು ಸಿಕ್ಕರು ಅಥವಾ ಅವ್ರು ವಿಚಾರಣೆ ಮಾಡಿದಾಗ ಅಲ್ಲೇನು ಗೊತ್ತಾಗ್ಲಿಲ್ಲ ಅನ್ನುವಂಥದ್ದು ಒಂದು ಇದು. ಇಲ್ಲ, ನಂತರ ಬಂದ ಬೈಕ್ ಸಿಕ್ಕಿದ್ದು, ಅವನ ವಿಚಾರಣೆ ಕೂಡ ಆಗಿದೆ. ಆದ್ರೆ ಅವನ ಪರ್ಸನಲ್ ವಿಷಯಕ್ಕೆ ಬಂದದ್ದು ಅಂತೇಳಿ ಗೊತ್ತಾಗಿದೆ, ನಂತರ ಬಂದ ಬೈಕಿನವನು. ಆದ್ರೆ ಫಸ್ಟಿಗೆ ಬಂದ ಅದೇ ದಿವಸ ಬಂದ ಬೈಕಿನ ಸುದ್ದಿಯೇ ಇಲ್ಲ. ಅದು ನಾವು 90 ದಿವಸದಲ್ಲಿ ಹೋಗಿ ಕೇಳುವಾಗಲೂ ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಲೈಟ್ ಮಾತ್ರ ಕಾಣ್ತಾ ಇದೆ, ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವ CC ಕ್ಯಾಮರಾದಲ್ಲೂ ಅದು ಸಿಗ್ತಾ ಇಲ್ಲ, ಅದೇ ಮಾತನ್ನು ಅವರು ಹೇಳಿದ್ದಾರೆ. ನೀವು ಇದಾದ್ಮೇಲೆ ಶಾಸಕರನ್ನ, ಮಿನಿಸ್ಟರ್ನ ಭೇಟಿ ಆದ್ರೆ? ಇಲ್ಲ, ನಾವು 90 ದಿವಸಕ್ಕಿಂತ ಮೊದಲು ಭೇಟಿಯಾಗಿದ್ದೆವು ಶಾಸಕರನ್ನು, ಅದಕ್ಕಿಂತ ನಂತರ ಭೇಟಿ ಆಗ್ಲಿಲ್ಲ. ಮನೆಗೆ ಯಾರು ಬರಲೇ ಇಲ್ಲ? ಇಲ್ಲ, ಯಾರು ಬರ್ಲಿಲ್ಲ. ಏನ್ ಹೇಳ್ತಾರೆ ಪೊಲೀಸರೀಗ? ಅದೇ ಪೊಲೀಸರೇ ನಮಗೆ ಸಿಕ್ಲಿಲ್ಲ, ಮಾತಾಡ್ಲಿಲ್ಲ. ಈ ಘಟನೆ ಆಗಿ 2 ತಿಂಗಳು ವಾರಕ್ಕೊಮ್ಮೆ ಆದ್ರೂ ಬರ್ತಾ ಇದ್ರು. ಅದ್ರ ನಂತರ 3ನೇ ತಿಂಗಳಲ್ಲಿ 2-3 ಸಲ ಬಂದಿದ್ದಾರೆ ಅಷ್ಟೇ ಹೊರತು ಮತ್ತೆ ಬರ್ಲೇ ಇಲ್ಲ. ಅದ ನಂತರ ಇಷ್ಟರವರೆಗೆ ಪೊಲೀಸರು ಬರ್ಲಿಲ್ಲ ಇಲ್ಲಿಗೆ. ಹೋಗಿರ್ಲಿಲ್ವಾ ನೀವು ಸ್ಟೇಷನ್ಗೆ? ನಾವು ಸ್ಟೇಷನ್ಗೆ ಹೋದ್ರು ಅದು ಒಂದೇ ಉತ್ತರ ಅಲ್ಲ ಸರ್ ಕೊಡುದು, ಬೇರೆ ಏನು ಹೇಳ್ತಾ ಇಲ್ಲ ಅವರು. ನಮಗೆ ಇಲ್ಲಿ ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೂ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ನಾವು ಬೆಳಿಗ್ಗೆ ಹೋದರೆ ಅಲ್ಲಿ ಕಾದು ಅಲ್ಲಾಗೋ ಸಂಜೆ ಆಗ್ತದೆ. ಸ್ಟೇಷನಲ್ಲಿ ಹೋಗಿ ಬೆಳಿಗ್ಗೆ ಇಲ್ಲಿಗೆ ಮುಟ್ಟುವಾಗ ವಾಪಸ್ ಸಂಜೆ ಆಗ್ತದೆ ಮಧ್ಯಾಹ್ನ. ತಂದೆಯನ್ನು ಬಿಟ್ಟು ಹೋಗ್ಲಿಕ್ಕೂ ಇಲ್ಲಿ ಆಗ್ತಾ ಇಲ್ಲ, ಅವರಿಗೆ ಊಟ ಬಡಿಸಬೇಕು, ಅದೆಲ್ಲ ಕಷ್ಟ ಆಗ್ತದೆ ನಮಗೆ. ಆದರೆ ಒಂದು 2 ತಿಂಗಳು ನಾವು ಹೋದೆವು, ಒಂದು 7-8-9 ಸಲ ಹೋಗಿದ್ದೇವೆ ನಾವು. ಅದೇ ಮಾತು ಹೇಳ್ತಾರೆ ಅವರು. ನೀವೇನಂತೀರಾ? COD ಅಥವಾ ಈ ರೀತಿ ತನಿಖೆ ಆಗಬೇಕು ಅರ್ಜೆಂಟ್ ಆಗಿ ಅಂತೀರಾ? ಅದರ ಬಗ್ಗೆ ನಾನು ಆಲೋಚಿಸಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ
ಅದರ ಇದು ಅನುಭವ ಎಲ್ಲ ಬೇಕಲ್ಲ ಸರ್, ಏನು ಮಾಡಬೇಕು ಅಂತ ಅದೆಲ್ಲ ನಮಗೆ ಇಷ್ಟರವರೆಗೆ ನಾವು ಅದರಲ್ಲಿ ಮುಂದುವರಿಲಿಲ್ಲ. ನಿಮ್ಗೆ ಯಾರು ನಿಮ್ಮ ಊರವರು ಮತ್ತೆ ಆ ಹೋರಾಟದಲ್ಲಿ ಕೈ ಬರ್ಲಿಲ್ವ ಅವ್ರು ಯಾರು? ಇಷ್ಟರವರೆಗೆ ಯಾರಿಲ್ಲ, ಸಂಘದವರು ನೋಡುವ ಅಂತ ಹೇಳಿದ್ದಾರೆ. ಅವರ ಹತ್ರ ಭೇಟಿ ಮಾಡಬೇಕು ಅಂತ ಇದ್ದೇವೆ ನಾವು, ನಿಮ್ಮ ಸಂಘ? ನಮ್ಮ ಸಂಘದವರನ್ನು ಏನಂತ? ಅವರನ್ನು ಭೇಟಿ ಮಾಡಬೇಕು ಅಂತ ಇದ್ದೇವೆ. ಒಂದು 15 ತಾರೀಕಿನ ಅಂದಾಜು ಭೇಟಿ ಮಾಡುವ ಅಂತ ಹೇಳಿ ಯೋಚಿಸಿದ್ದೇವೆ ಅಷ್ಟೇ. ಇಲ್ಲ, ಏನಾಗಿದೆ ಅಂದ್ರೆ ಈಗ ಒಂದು ಹೊಸದಾಗಿ ಒಂದು ಸುದ್ದಿ ಹರಡಿದೆ. ಅದು ಏನಂತ ಹೇಳಿದ್ರೆ, ಬೈಕೇ ಅವನು ಬಂದಿದ್ದಾನೆ, ಅವನು ವಿಚಾರಣೆ ಆಗಿದೆ, ಯಾವ್ದು ಆ ಗಾಡಿ ಗುದ್ದಿದಾನೆ ಬೈಕ್ ರಿಕ್ಷಾಗೆ, ಅವನು ವಿಚಾರಣೆನೂ ಆಗಿದೆ. ಅವನು ಏನು ಅವನೇನೋ ಯಾವ್ದೋ ಕೆಲ್ಸಕ್ಕೆ ಬಂದಿದ್ದಂತೆ, ಅವನ ವಿಷಯ ಅದು ಅವನು ವೈಯಕ್ತಿಕ ವಿಷಯಕ್ಕೆ ಬಂದ, ಅವನು ಅಲ್ಲಿಂದ ಹೊರಟು ಹೋದ ಅನ್ನುವಂಥದ್ದು ಈಗ ಆ ಇದಕ್ಕೆ. ಹೀಗಾಗಿ ಅವನ ವಿಚಾರಣೆ ಆಗಿದೆ ಅಂತಾರೆ. ಇಲ್ಲ, ನಮಗೆ ನಮ್ಮ ಗಮನಕ್ಕೆ ಅದು ಯಾವುದು ಬಂದೂ ಇಲ್ಲ. ಹಾಗಿದ್ರೆ ಅವ ಯಾವ ವೈಯಕ್ತಿಕ ವಿಷಯಕ್ಕೆ ಬಂದದ್ದು ಅಂತ ಬೇಕಲ್ಲ ಸರ್. ಅವ ಬಂದ ಉದ್ದೇಶ, ಅವ ಬಂದ ವೈಯಕ್ತಿಕ ವಿಷಯ ಯಾವುದು ನಮ್ಮ ಹತ್ರ ಹೇಳ್ಬೇಕಿತ್ತಲ್ಲ ಸರ್. ಅವನು ಇಷ್ಟು ದಿವಸ ಅಡಗಿದ್ಯಾಕೆ? ಇಷ್ಟು ಸುದ್ದಿ ಇರುವಾಗ ಅವ ಅದಕ್ಕಿಂತ ಮೊದಲು ಬಂದು ನಾನು ವೈಯಕ್ತಿಕ ವಿಷಯಕ್ಕೆ ಬಂದದ್ದು ಅಂತ ಅವನಿಗೆ ಹೇಳ್ಬೋದಿತ್ತಲ್ಲ ಸರ್. ಬಂದವನಿಗೆ ಪೊಲೀಸ್ನವ್ರ ಹತ್ರ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ ಅವ? ಈಗ ಅವ ವೈಯಕ್ತಿಕ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಪಿಕೊಳ್ತೇವ? ಅಥವಾ ವೈಯಕ್ತಿಕ ಯಾವುದು ವೈಯಕ್ತಿಕ ಅಂತ ಅವ ಹೇಳ್ಬೇಕಲ್ಲ. ಎಲ್ಲಿಗೆ ಬಂದದ್ದು ವೈಯಕ್ತಿಕ ವಿಷಯ ಯಾವುದು ಅವನದ್ದು? ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ. ನೀವು ಕೇಳಿದ್ದಕ್ಕೆ ನಾವು ಹೇಳಿದ್ದಷ್ಟೇ ಸರ್, ನಮ್ಮ ಹತ್ರ ಯಾವ ವಿಷಯವೂ ಬರಲಿಲ್ಲ. ಅದು ಸುದ್ದಿ ಹರಡಿತಂತೆ, ಅದಕ್ಕೋಸ್ಕರ ಸುದ್ದಿಗಳು ಬಂತು, ಅದಕ್ಕೆ ಅಲ್ಲಿ ವಿಚಾರಣೆ ಆಗಿದೆ ಅಂತೀರಾ ನೀವು? ಬೇರೆ ಇನ್ನೊಂದು 1 ತಿಂಗಳು ಬಿಟ್ಟು ನೀವು ಹೇಳ್ತೀರಾ ವಿಚಾರಣೆ ಆಗಿರೋದು ಪೊಲೀಸ್? ಅದು ಆ ಬೈಕ್ ಆದ್ರೆ ಹೌದು, ಅದು ನಮಗೆ ಗೊತ್ತಿದೆ. ನೀವು ಹೇಳಿದಾಗೆ ಅದು ವಿಚಾರಣೆ ಆಗಿದೆ ಕೂಡ. ಈಗ ಫಸ್ಟ್ ಬೈಕ್ ಅದಾಗಿಲ್ಲ ಅಂತೀರಾ? ಅದೇ ಫಸ್ಟ್ ಬೈಕಿಂದ ಆಗಿದೆ. ಯಾವುದು 2 ವೀಲರ್ ಆಟೋ ಹೊಡೆದಿತ್ತು, ಅದಾಗಿಲ್ಲ. ರಬ್ಬರ್ ಟ್ಯಾಪ್ ಅದಾಗ್ಲಿಲ್ಲ. ಇಲ್ಲ, ಅದಾಗ್ಲಿಲ್ಲ. ನೆಕ್ಸ್ಟ್ ಬಂದ ಬೈಕಿಂದ ಆಗಿದೆ, ಅದು ಸರಿ ನೀವು ಹೇಳಿದ್ದು. ವಿಚಾರಣೆ ಮಾಡಿದ್ದಾರೆ ಅವರು, ಆಗಿಲ್ಲ. ಬಟ್ ಅದೇ ಇಲ್ಲಿ ಬರ್ತಾ ಇರೋದು ರಬ್ಬರ್ ಟ್ಯಾಪಿಂಗ್, ಇದು ಬೈಕ್ ವಿಚಾರಣೆ ಆಗಿದೆ ಅಂತ ಇಲ್ಲ. ಈ ಬೈಕಿನ ವಿಚಾರಣೆಯನ್ನು ಆ ರೀತಿ ತಿರುಚಿದ್ದಾರೆ ಏನದು. ಈ ಬೈಕಿನ ವಿಚಾರಣೆ ಆದ್ದನ್ನು ಅದು ಮೊದಲ ಬೈಕು ವಿಚಾರಣೆ ಮಾಡಿದ್ದೇವೆ ಅಂತೇಳಿ ತಿರುಚಿರಬಹುದು ಹೊರತು ಇದರದ್ದು ಆಗಲಿಲ್ಲ. ನಮ್ಮ ಗಮನಕ್ಕೂ ಬರಲಿಲ್ಲ, ಆಗಿರಲೂ ಇಲ್ಲ ಅದು. ಅದೇ 90 ದಿವಸ ಆಗುವಾಗ ನಾವು ಹೋಗಿದ್ದೇವಲ್ಲ ಟೇಸ್ಟಿಂಗ್, ಅವತ್ತು ಕೂಡ ಪ್ರಸ್ತಾಪವನ್ನು ಕೇಳಿದ್ದೇವೆ, ಪ್ರಸ್ತಾಪ ಹಾಕಿದ್ದೇವೆ ನಾವು. ಅವು ಕೂಡ ಇದೇ ತರ ಹೇಳಿದ್ದು. ಮೊದಲಿನ ಬೈಕ್ ನಾವು ಲೈಟ್ ಮಾತ್ರ ಕಾಣ್ತಾ ಇದ್ದ ಹೊರತು ಇದು ಅವನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಎರಡನೇ ಬೈಕ್ ಬಂದದವನನ್ನು ವಿಚಾರಿಸಿದ್ದೇವೆ. ಅವನ ವೈಯಕ್ತಿಕ ವಿಚಾರಕ್ಕೆ ಬಂದದ್ದು, ಅವನ ವಿಚಾರಣೆ ಆಗಿದೆ. ನೆಕ್ಸ್ಟ್ ಬಂದವನದ್ದು ವಿಚಾರಣೆ ಆಗಿದೆ, ಅವನ ಪರ್ಸನಲ್ ವಿಷಯಕ್ಕೆ ಬಂದದ್ದು. ಹಾಗಾಗಿ ಅವನನ್ನು ವಿಚಾರಣೆ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಅವರು. ತಿಂಗಳಾಗ್ತಾ ಬಂತು, ನಿಮ್ಗೆ ಏನ್ ಅನಿಸ್ತಾ ಇದೆ ಮಗನ ಇವತ್ತೇ ನೆನಪಿಸ್ಕೊಂಡ್ರೆ ತಾಯಿಯಾಗಿ? ಪ್ರತಿ ಕ್ಷಣ ನನಗೆ ನೆನಪಾಗ್ತದೆ. ನಾವು ಕೆಲಸ ಮಾಡ್ತೇವೆ ಹೊರತು ನಾವು ಕೆಲಸದಲ್ಲಿ ಗಮನ ಹೋಗ್ತಾ ಇಲ್ಲ ನಮ್ದು. ಇದೇ ನೆನಪಲ್ಲಿ ನಾವು ದಿವಸ ಕಳೀತಾ ಇದ್ದೇವೆ ಅಷ್ಟೇ, ಮನಗದ ನೆನಪಲ್ಲಿ. ತಿಂಡಿ ತಿನ್ನುವಾಗ ಕೂಡ ಅವನ ನೆನಪಾಗ್ತದೆ. ಯಾವುದೇ ಕೆಲಸ ಮಾಡುವಾಗ ಕೂಡ ಅವನ ನೆನಪು. ಅವ ಹಿಂದೆ ಬಂದುಕೊಂಡು ಕೆಲಸ ಮಾಡ್ತಾ ಇದ್ದ ಅಲ್ಲ, ಹತ್ತನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ಬೇಕಿತ್ತು. ಹೌದು, ಪ್ರಾಜೆಕ್ಟ್ ಅಲ್ಲೇ ನಿಂತು ಬೇರೆ ಏನಂತಾರ ಯಾರಿಲ್ಲ, ಯಾವ ಟೀಚರ್ಸು ಕೂಡ ಇಲ್ಲ, ಯಾರಿಲ್ಲ. ಪೊಲೀಸರು ಇಲ್ಲ, ಟೀಚರ್ಸು ಇಲ್ಲ, ಯಾರು ಇಲ್ಲ. ಅದು ಕೂಡ ಶಾಲೆಯಲ್ಲಿ ಕೂಡ ನಾವು ಹೇಳಿದ್ದೇವೆ, ಒಂದು ಮನವಿ ಆದ್ರೂ ಮಾಡಿ ಅಂತ ಹೇಳಿದ್ದೇವೆ. ಆಯ್ತು, ಆದ್ರೆ ಅವರು ಇದು ನೋಡುವ ಮಾತಾಡ್ತೇನೆ ನಾನು ಅಂತ ಒಬ್ರು ಹೇಳಿದ್ದಾರಾಯ್ತು, ಒಬ್ರು ಮಾಸ್ಟರ್ ಹೇಳಿದ್ದಾರಾಯ್ತು, ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ದಾರಾಯ್ತು. ಮತ್ತೆ ಅದರ ಸುದ್ದಿಯೇ ಇಲ್ಲ. ಆಮೇಲೆ ಬೇರೆ ಎಲ್ಲ ಬಂದ್ರಲ್ಲ ನಿಮ್ಮ ಮನೆಗೆ, ಲೀಡರ್ಸ್ ದೊಡ್ಡವರು ಎಲ್ಲ, ಯಾರು ಕೂಡ ಲೀಡರ್ಸ್ ಇಲ್ಲ, ಯಾರು ಇಲ್ಲ. ಮಾಡಿದರೆ ಗೊತ್ತಿಲ್ಲ, ಬರ್ತಾ ಇಲ್ಲ, ಮಾತಾಡಿ ಇಲ್ಲ. ಅದರ ನಿಮ್ಗೆ ಏನ್ ಅನ್ಸುತ್ತೆ, ಇಷ್ಟು ವರ್ಷದಲ್ಲಿ ಒಬ್ಬರ ತಾಯಿಯಾಗಿ ಮಗನಿಗೊಂದು ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಒಂದು ಕೊಲೆಗಾರ ಸಿಗ್ಲಿಲ್ಲಲ್ಲ ಈ ಕೇಸಲ್ಲಿ? ಹೌದು, ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಬೇಸರ ಆಗ್ತದೆ ಸರ್, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ದಿನಗಳೇ ಹೇಗಿದ್ದು ಅವನಿದ್ದಾಗ ಮಗ? ತುಂಬಾ ಖುಷಿಯಲ್ಲಿದ್ದೇವೆ, ಕ್ಷಣ ಖುಷಿಯಲ್ಲಿದ್ದೇವೆ. ಈಗ ಕ್ಷಣ ದುಃಖದಲ್ಲಿದ್ದೇವೆ. ಒಳ್ಳೆ ವಿದ್ಯಾರ್ಥಿಯಾಗಿದ್ದ. ಹೀಗಾಗಿ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ಇಂಥ ಕೇಸ್ಗಳಿಗೆ ಒಂದು ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಜನರು ಬಾರಿ ಕಾಯ್ತಿರ್ತಾರೆ. ಮೈಸೂರಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಗುಲ್ಬರ್ಗಾದಲ್ಲಿರ್ಬೋದು. ಆ ಜನರಿಗೆ ಈ ವ್ಯಕ್ತಿನೇ ಸಿಗ್ಲಿಲ್ಲಲ್ಲ, ಈ ವ್ಯಕ್ತಿ ಏನಾಯ್ತು ಅನ್ನುವಂಥದ್ದು ಯಾರಿಗೂ ಒಂದು ಪ್ರಶ್ನೆಗೆ ಉತ್ತರನೇ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿರೋದು. ಕೊಲೆಗಾರ ಸಿಕ್ಕನೋ ಅಥವಾ ಅವನು ಎದಕ್ ಬಿದ್ದ ಅಂತೇಳಿ. ಆದ್ರೆ ನೀವು ಇವತ್ತಿಗೂ ಹೇಳ್ತೀರಾ ಅವನಾಗೆ ಬಿದ್ದಿಲ್ಲ. ಖಂಡಿತ ಅವನಾಗಿ ಬಿದ್ದಿಲ್ಲ. ಅವನು ಎಷ್ಟು ಕಣ್ಣು ಮುಚ್ಚಿ ಹೋದ್ರು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. ಚಿಕ್ಕಂದಿನಿಂದಲೂ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದವನಿಗೆ ಆ ದಾರಿಯಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಕೊಲೆಯೇ, ಖಂಡಿತ ಕೊಲೆಯೇ. ಇಲ್ಲದ್ರೆ ಬೇರೆ ಏನಾದ್ರೂ ಆಗ್ತಿದ್ರು ಕೂಡ ಬೇರೆ ಗಾಯ ಆಗಿದ್ರು ಆಗ್ತಿತ್ತು. ಇದು 2 ಗಾಯ ಇದ್ದ ಕಾರಣ ಶಾರ್ಪ್ ಆಗಿ ಕೂಡ ಇತ್ತು ಗಾಯ ಕೂಡ. ಇದು ಕೊಲೆಯೇ, ಉತ್ತರ ಇಲ್ಲ.
ಏನು ಅಂತ ಹೇಳಿ ಸರ್, ನಾವು ಬಡವರು ಕೂಡ ಏನು ಅಂತ ಹೇಳಿ ಉತ್ತರನೇ ಇಲ್ಲ, ಯಾರು ಕೂಡ ಬರೋದು ಕೂಡ ಇಲ್ಲ. ಶಾಸಕರಿಗೆ ಮನವಿ ಮಾಡಿದ್ದ ಅದು ವಿಧಾನಸೌಧದಲ್ಲಿ ಪುನಃ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದೇನೆ ನಾನು ಅವ್ರ ಹತ್ರ. ಅವರು ಹೇಳಿದ್ದಾರೆ ನ್ಯಾಯ ಸಿಗುವಾಗ ನಾನು ಮಾಡ್ತೇನೆ, ನಾವಿದ್ದೇವೆ, ಹೆದರಬೇಡಿ ಅಂತ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಗೃಹ ಮಂತ್ರಿಗಳನ್ನ ಭೇಟಿಯಾಗಿದ್ದೆವು. ಅವಾಗ ಅವ್ರೇನು ಹೇಳಿದ್ರು? ಅವರು ಕೂಡ ಇದೇ ಮಾತನ್ನು ಹೇಳಿದ್ದು, ತನಿಖೆ ಮಾಡ್ತೇವೆ, ಅದನ್ನು ಉನ್ನತ ಮಟ್ಟದಲ್ಲಿ ತನಿಖೆಯನ್ನು ಮುಂದುವರಿಸ್ತೇವೆ ಅಂತೇಳಿ ಹೇಳಿದ್ದಾರೆ. ಅವರು ಕೂಡ ಅದೇ ಧೈರ್ಯ ಹೇಳಿದ್ದಾರೆ ಇದೇ ರೀತಿ. ಅದೇ ಅವರು ಕೂಡ ಅವತ್ತು ಮೀಟಿಂಗು ಕೂಡ ಇತ್ತು DYSP ಅವರದ್ದು. ಅವತ್ತು ಹೇಳಿದ್ದಾರೆ, ನಾವು ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೇವೆ ಈ ವಿಷಯವನ್ನು ನಾವು ಯಾವತ್ತು ಕೈ ಬಿಡುವುದಿಲ್ಲ, ತನಿಖೆಯಲ್ಲಿ ಇದ್ದೇವೆ, ನಾವು ತನಿಖೆ ಮಾಡ್ತೇವೆ ಅಷ್ಟೇ ಹೇಳಿದ್ದಾರೆ ಅಷ್ಟೇ. ಈಗ ಇದು ಅದೇ ಚರ್ಚೆ ಬರ್ತಾ ಇರೋದು ಏನಂತ ಹೇಳಿ, ಬೈಕ್ ಅದು ಮಧ್ಯದಲ್ಲಿ ಬಂದವ ಅಲ್ಲ, ನಾವು ಒಪ್ಪಿಕೊಳ್ತೇವೆ. ಅವರು ಹೇಳಿದ್ದಾರೆ ವಿಚಾರಣೆ ಅಂತ ಹೇಳಿ. ಈ ಕನ್ಫ್ಯೂಷನ್ ದೊಡ್ಡ ಮಟ್ಟದಲ್ಲಿದೆ ಈಗ. ಖಂಡಿತ ಸಾಧ್ಯ ಇಲ್ಲ, ಅದು ಆ ವಿಷಯವೇ ಬೇರೆ. ಅದನ್ನು ಈ ರೀತಿ ತಿರುಚಿದ್ದ ಹೊರತು ಆ ವಿಷಯವೇ ಬೇರೆ, ಆ ಬೈಕ್ ಬಂದದ್ದು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗ್ಲೇಬೇಕು ನನಗೆ. ಹೌದು ಸುಮಂತ್, ಆಗ್ತಾ ಇಲ್ಲ ಸರ್, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಬೇಜಾರಾಗ್ತದೆ. ನಿದ್ದೆ ಕೂಡ ಇಲ್ಲ, ಊಟವೂ ಸರಿ ಸೇರ್ತಾ ಇಲ್ಲ. ಊಟ ಮಾಡ್ಲಿಕ್ಕೆ ಕೂತಾಗಲೇ ಅವನ ನೆನಪಾಗ್ತದೆ. ನನ್ನ ಹತ್ರವೇ ಕೂತು ಊಟ ಮಾಡ್ತಾ ಇದ್ದದ್ದು 3 ಮಕ್ಕಳು ಕೂಡ. ಇದ್ರಲ್ಲಿ ಯಾರು ಇದಾರಂತ ಗೊತ್ತಾದ್ರೂ ಇಲ್ಲ, ಖಂಡಿತ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನು ಗೊತ್ತಾದ್ರೆ ಸಾಕಾಗ್ಲಿಕ್ಕಿಲ್ಲ, ನನಗೆ ಶಿಕ್ಷೆ ಆಗ್ಲೇಬೇಕು. ನಾನು ಎಷ್ಟು ಒಳ್ಳೆ ಮಗನನ್ನು ನಾನು ಕಳ್ಕೊಂಡಿದ್ದೇನೆ. ಅವನಿಗೆ ಶಿಕ್ಷೆ ಆಗ್ಲೇಬೇಕು, ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ಕೊಲೆ ಮಾಡಿದಾರ ಅಂತೀರಾ? ಖಂಡಿತ ಕೊಲೆ ಮಾಡಿದ್ದಾರೆ ಅವರು. ಅದೇ ಗೊತ್ತಾಗ್ತಾ ಇಲ್ಲ ಸರ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಹೌದು, ನನಗೆ ಅದೇ ಪ್ರಶ್ನೆ ಆಗಿದೆ, ಯಾಕೆ ನಮಗೆ ಕೊಡ್ತಾ ಇಲ್ಲ ಅವರು, ರಿಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಯಾರಲ್ಲಿ ಕೇಳುದು ಸರ್? ಪೊಲೀಸರು ಕೇಳಿದ್ರೆ ಹೀಗೆ ಹೇಳ್ತಾರೆ, ಮತ್ತೆ ಯಾರಲ್ಲಿ ಕೇಳುದು? ಹೌದು, ನಾವು ಹಳ್ಳಿಯಲ್ಲಿ ಇರು ಕಾಡು ಪ್ರದೇಶ. ಹೌದು. ನಿಮ್ಮ ತಮ್ಮನ ಬಗ್ಗೆ ಅನಿಸಿಕೆ, ಇನ್ನೂವರೆಗೂ ಕೊಲೆಗಾರ ಸಿಗ್ಲಿಲ್ಲ, ಏನ್ ಹೇಳ್ತೀರಾ ನೀವು? ತಮ್ಮನ ಹತ್ಯೆಯಾಗಿ ಆಗಿತ್ತು, ಇನ್ನು 114 ದಿವಸ ಕಳೀತು, ಇನ್ನೂ ಸಹ ಯಾರು ಮಾಡಿದ್ದಾರೆ, ಅಪರಾಧಿಗಳು ಯಾರು ನಮಗೆ ಸಿಗಲಿಲ್ಲ. ಇನ್ನೂ ಸಹ ದುಃಖದಲ್ಲಿ ದಿನ ಕಳೀತಿದ್ದೇವೆ. ಆಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಅವನೇ ಕಾಣ್ತಾನೆ, ಓದ್ಲಿಕ್ಕೆ ಆಗ್ತಿಲ್ಲ. ಒಟ್ಟಾರೆ ದಿನ ನಡೀತಿದೆ ಅಷ್ಟೇ ಹೊರತು ನೆಮ್ಮದಿಯಾಗಲಿ ಏನೂ ಇಲ್ಲ. ನಮಗೆ ಆದಷ್ಟು ಬೇಗ ನ್ಯಾಯ ಬೇಕು ಅಷ್ಟೇ. ಈ ತನಿಖೆಯಲ್ಲಿ ಆಗಲಿಲ್ಲ ಆದರೆ ಇದಕ್ಕಿಂತ ಉನ್ನತ ತನಿಖೆಗೆ ಹೋಗಬೇಕು, ನಮಗೆ ನ್ಯಾಯ ಬೇಕು. ಆಯಿತು, ನಾವು ಎಷ್ಟು ಸಲ ಭೇಟಿ ಮಾಡಿ ಎಲ್ಲ ಆಯಿತು, ಎಲ್ಲರ ಹತ್ರ ಮನವಿ ಕೊಟ್ಟೆಲ್ಲ ಆಯಿತು. ಉತ್ತರ ಎಲ್ಲ ಕಡೆ ಒಂದೇ ಸಿಗ್ತದೆ ಅಷ್ಟೇ ಹೊರತು ನಡೀತಿದೆ ಅಷ್ಟೇ ಸಿಗ್ತದೆ ಹೊರತು ಯಾರು ಏನು. ಈಗ ನಿಮ್ಮಿಂದ ಏನಾದರೂ ನಮಗೆ ಸೋರ್ಸಸ್ ಬೇಕು ಅಂತ ಕೇಳ್ತಾರೆ. ಸೋರ್ಸಸ್ ನಾವು ಈಗ ಈ ಬೈಕ್ನವರು ಒಂದು CCTVಯಲ್ಲಿ ಸಹ ಸಿಕ್ಕಿದ್ದಾನೆ, ಇನ್ನೆಂತ ಸೋರ್ಸ್ ಬೇಕು? ಇನ್ನು ನಾವೇ ಎಲ್ಲ ಮಾಡೋದಾದರೆ ಮತ್ತೆ ನಾನು ಹಿಡಿತೇನೆ. ಅಂದರೆ ನಮ್ಮಿಂದ ಸೋರ್ಸ್ ಕೊಟ್ಟಾಗಿದೆ, ಆ ಬೈಕ್ ನಾವು ಅಲ್ಲಿ ಕಂಡಿದ್ದಾನೆ, CCTVಯಲ್ಲಿ ಕಂಡಿದ್ದಾನೆ, ಇನ್ನೆಂತ ನಾವೇ ಹೋಗಿ ಹಿಡಿದು ಬರಬೇಕಾ? ಅಷ್ಟೇ, ನಮ್ಮಿಂದ ಮಾಡುವಷ್ಟು ನಾವು ಹೇಳಿದ್ದೇವೆ, ಅಲ್ಲಿಂದ ಹೋಗಿದ್ದಾನಂತೆ, ಪಾಸ್ ಆಗಿದ್ದಾನಂತೆ, ಇಷ್ಟು ಊರು ಜನರೆಲ್ಲ ನೋಡಿದ್ದಾರೆ. ಇನ್ನೂ ಸಹ ಯಾಕೆ ಹಿಡಿದಾಗಲಿಲ್ಲ ಅವನನ್ನು ಅಂತ ನನಗೆ ಗೊತ್ತಿಲ್ಲ. ನಮಗೆ ಉತ್ತರ ಬೇಕಷ್ಟೇ, ಯಾಕೆ ಅವನನ್ನು ಹಿಡಿದಾಗಲಿಲ್ಲ ಇನ್ನೂ ಸಹ. ಇಷ್ಟು 1-2 ದಿನ ಅಲ್ಲ ಸರ್, 2 ತಿಂಗಳು ಕಳೀತು ಅವನು ಹೋಗಿ, 3 ತಿಂಗಳು ಕಳೀತು ಆ ಬೈಕ್ನ ಒಂದು ವಿಷಯ ಗೊತ್ತಾಗಿ. ಎಂತ ಸುದ್ದಿ ಇಲ್ಲ. ಎಕ್ಸಾಕ್ಟ್ ರೀಸನ್ ಯಾಕೆ ಇನ್ನು ಯಾಕೆ ಸಿಗಲಿಲ್ಲ? ನೀವು ಯಾರಿಗೂ ಪತ್ರ ಬರೆಯುವಂತ ಪ್ರಯತ್ನ ಮಾಡಲಿಲ್ವಾ? ಪತ್ರ ಅದಾದಮೇಲೆ DYSPಗೆ ಮೊನ್ನೆ ಅಷ್ಟೇ ಮನವಿ ಕೊಟ್ಟದ್ದು. ಇನ್ನೊಮ್ಮೆ SP ಅವರನ್ನು ಭೇಟಿಯಾಗಬೇಕಂತ ಇದ್ದೇವೆ, ಮತ್ತು ಅವರಿಗೆ ಸಹ ಒಂದು ಪತ್ರ ಬರೆದು ಕೊಡಬೇಕಂತ ಇದ್ದೇವೆ. ಅಷ್ಟೊತ್ತಾಗುವಾಗ ನಮಗೆ ಉತ್ತರ ಸಿಗುವುದು ಇಷ್ಟೇ, ನಾವು ತನಿಖೆ ಮಾಡ್ತಾ ಇದ್ದೇವೆ, ನಡೆಸ್ತಾ ಇದ್ದೇವೆ, ಎವಿಡೆನ್ಸ್ ಸಿಗ್ತಾ ಇಲ್ಲ ಅಷ್ಟೇ ಹೇಳುವುದಾದ್ರೆ. ಮತ್ತೆ ನಾವು ದಿನ ಹೋಗಿ ಎಂತ ಪ್ರಯೋಜನ? ಸಿಕ್ಕಿದ್ರೆ ನಾವು ಇಷ್ಟು ಸಲ ಕೇಳಿದ್ವಿ, ಸಿಕ್ತಿದ್ರೆ ಅಪ್ಡೇಟ್ಸ್ ನಮಗೆ ಕೊಡ್ಬೇಕಿತ್ತಲ್ಲ. ನಾವು ಅಷ್ಟು ಸಲ ಹೋದದಕ್ಕೆ ಎಂತ ಸಿಕ್ಕಿದೆ? ಹೋಗ್ತೇವೆ ಈಗ, ನಾವು ಬೇಕಿದ್ರೆ ದಿವಸಲು ಹೋಗ್ತೇವೆ, ನ್ಯಾಯ ಕೊಡಿಸ್ತಿದ್ರೆ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಭರವಸೆ ಕೊಡ್ಲಿ, ದಿವಸಲು ಬನ್ನಿ ಅಂತೇಳಿ ನಾವು ದಿವಸಲು ಹೋಗ್ಲಿಕ್ಕೂ ತಯಾರಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಈ 4 ತಿಂಗಳಲ್ಲಿ ಅವರು ಹೇಳಿದ್ದಕ್ಕೆಲ್ಲ ಸ್ಪಂದನೆಯನ್ನು ಕೊಟ್ಟಿದ್ದೇವೆ. ಸಮಾಧಾನವಾಗಿ ನಾವು ಅವರಿಗೆ ಯಾವ ಒಂದು ವಿಚಾರದಲ್ಲೂ ನಾವು ಏನು ಮಾತಾಡಿಲ್ಲ, ಯಾವುದೊಂದು ಮಾತಾಡಿಲ್ಲ, ಸಮಾಧಾನವಾಗಿ ನಾವು ಇಷ್ಟರವರೆಗೆ ಅವರಿಗೆ ಸಪೋರ್ಟ್ ಮಾಡಿದ್ದೇವೆ ನಾವು. ಹಾಗಿರುವಾಗ ಅವರು ಇನ್ನು ದಿವಸಲು ಬನ್ನಿ ಅಂತ ಹೇಳಿದ್ರು ನಾವು ಹೋಗ್ತೇವೆ, ನ್ಯಾಯಕ್ಕೋಸ್ಕರ ನಾವು ಹೋಗ್ಲಿಕ್ಕೆ ತಯಾರಾಗಿಯೇ ಇದ್ದೇವೆ. ಕೇವಲ ಇದೇ ಉತ್ತರ ಸಿಕ್ಕುವುದು ಅಂತ ಹೇಳಿದ್ರೆ ನಾವು ಯಾಕೆ ಹೋಗ್ಬೇಕು? ನಾವು ಹೋಗುವ ಅವಶ್ಯಕತೆ ಇಲ್ಲಲ್ಲ ಸರ್. ನಮ್ಮ ಮನಸ್ಸಿನಲ್ಲಿ ಯಾರು ಶಿಕ್ಷೆ ಕೊಡದಿದ್ರು ದೇವರು ಕೊಟ್ಟ ಅನ್ನೋದು ಹೇಳುವಂಥ ಭರವಸೆಯಲ್ಲಿ ನಾವಿದ್ದೇವೆ. ಯಾರ ಭರವಸೆ ಇಲ್ಲ ಅಂತೇಳಿ ಆದರೂ ಕೂಡ ದೇವರಿದ್ದಾನಲ್ಲ, ದೇವರ ಎದುರು ಯಾರದ್ದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅವ ಖಂಡಿತವಾಗಿ ಇದಕ್ಕೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳುವಂತಹ ಒಂದು
ನಂಬಿಕೆಯಲ್ಲಿ ನಾವಿದ್ದೇವೆ. ನಮಗೆ ಬೇರೆ ಯಾರು ಇಲ್ಲ, ಸಪೋರ್ಟ್ ಯಾರು ಕೊಡ್ತಾನೂ ಇಲ್ಲ. ದೇವರ ಸಪೋರ್ಟ್ ಒಂದು ನಮಗೆ ಇರಬಹುದು ಅಂತ ಹೇಳುವಂಥ ನಂಬಿಕೆ ಇದೆ, ವಿಶ್ವಾಸವೂ ಕೂಡ. ನಮಗೆ ಬೇರೆಯವ್ರದ್ದೇನು ಹೆಲ್ಪ್ ಇಲ್ಲ, ನಮಗೆ ಇಷ್ಟರವರೆಗೆ ಹೆಲ್ಪ್ ಯಾವುದೂ ಇಲ್ಲ. ಮತ್ತೆ ಇರುವುದು ಒಂದು ಕಾಡಲ್ಲಿ. ನಿಮ್ಮ ಪ್ರದೇಶನೂ ತುಂಬಾ ಕಾಡು, ಗ್ರಾಮೀಣ ಪ್ರದೇಶ. ಹೌದು, ಬರುದು ಕಷ್ಟ, ಇಲ್ಲಿ ಬರುದೇ ಇಲ್ಲ ಅನ್ಸುತ್ತೆ. ಹೌದು, ಹುಡ್ಕೊಂಡು ಬರ್ಬೇಕಾದ್ರೂ ಭಾರಿ ಕಷ್ಟ. ಈ ತನಿಖೆಯನ್ನು ಮುಖ್ಯಮಂತ್ರಿಗಳು ಶೀಘ್ರವಾಗಿ ಗಮನಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಉನ್ನತ ತನಿಖೆ ಗೃಹ ಮಂತ್ರಿಗಳ ಹತ್ರ ನಾವು ಅವತ್ತೊಮ್ಮೆ ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ. ನಾವು ಈಗಲೂ ಕೂಡ ನಾವು ಅವರ ಹತ್ರ ವಿನಂತಿಸ್ತಾ ಇದ್ದೇವೆ, ಈ ವಿಷಯವನ್ನು ಉನ್ನತ ತನಿಖೆಗೆ ಅವರು ಕೊಡಲಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ತಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ, ಸುಮಂತನ ತಂದೆ. ಸುದರ್ಶನ್ ಸುಮಂತ್ರನ. ಸರ್ಕಾರಿ ಶಾಲೆಗೆ ಹೋಗ್ತಾ ಇರುವ ಹುಡುಗ ಆದ ಕಾರಣ ನನಗೆ ಸರ್ಕಾರವೇ ನನಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು, ಅದೇ ಭರವಸೆಯಲ್ಲಿ ಇದ್ದೇವೆ. ಮತ್ತೆ ನಮಗೆ ಬೇರೆ ಏನಾದರೂ ಮಾಡ್ಬೋದು ಅಂತ ಹೇಳಿದರೆ ನಾವು ಬಡವರಲ್ವ ಸರ್. ಬೇರೆ ನಮ್ಮ ಪರ್ಸನಲ್ ವಕೀಲರನ್ನೆಲ್ಲ ಇಟ್ಕೊಂಡು ಹೋದರೆ ನಾವು ಬಡವರು, ನಮ್ಮಿಂದ ಅಷ್ಟು ಸಾಧ್ಯ ಇಲ್ಲ ಸರ್. ಈಗಿನ ಅಧಿಕಾರಿಗಳವ್ರದ್ದು ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ ಸರ್. ಅಂದರೆ ಅವರು ಫಸ್ಟಿಗೆ ನಾವು ಕೇಳುವಾಗ ನಾನು ಡೈಲಿ ಇಲ್ಲಿ ಇರ್ತೇನೆ, ಯಾವಾಗ ಬಂದರೂ ಇಲ್ಲಿ ಸಿಗ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಅಂದರೆ ನಾವು 11 ಗಂಟೆಗೆ ಹೋಗಿದ್ದೇವೆ ಆಯಿತು. ಇವರು 90 ದಿವಸ ಆಗುವಾಗ 11 ಗಂಟೆಗೆ ಹೋಗಿದ್ದೇವೆ ಆಯಿತು. ಆವಾಗ ಅವರು ಇಲ್ಲ ಆಯಿತು, ಇದು ಒಂದು ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾಯಿತು. ಹಾಗೆ 11 ಗಂಟೆಗೆ ಅವರು ನಮಗೆ ಸಿಗುವಾಗ 3 ಗಂಟೆ ಆಗಿದೆ. 3 ಗಂಟೆ ಆಗಿ ಮತ್ತೆ ಅವರಲ್ಲಿ ಮಾತಾಡಿ ಬಂದಿದ್ದೇವೆ. ಮಾತಾಡಿದ್ದಕ್ಕೆ ಉತ್ತರ ಇಷ್ಟೇ, ನಮಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ, ಇದನ್ನೇ ಚರ್ಚೆ ಮಾಡಿದ್ದೇವೆ. ಅವರು ಇರುವಾಗ ಫೋನ್ ಮಾಡ್ತಾ ಇದ್ದೇವೆ ನಾವು. ಅವರ ನಂಬರ್ ಇತ್ತು ನನ್ನ ಹತ್ರ. ಈಗ ನಂಬರ್ ಯಾರು? ಆ ನಂಬರ್ ಅದರ ನಂತರ ಅವರು ಟ್ರಾನ್ಸ್ಫರ್ ಆದ ನಂತರ ಮುಂದೆ 2 ಸಲ ಮಾಡುವಾಗ ಅದು ಸ್ವಿಚ್ ಆಫ್ ಬಂತು. ಆ ನಂಬರ್ ಸ್ವಿಚ್ ಆಫ್ ಬಂತು, ಅವ್ರದ್ದು ಸ್ವಂತ ನಂಬರ್ ಗೊತ್ತಿಲ್ಲ. ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆಯ್ತು. ಅವರನ್ನು ಕೂಡ ಒಮ್ಮೆ ಭೇಟಿಯಾಗಿದ್ದೇವೆ ನಾವು. ಅವರು ನಂಬರ್ ಕೇಳುವಾಗ ನಂಬರ್ ಕೊಡ್ಲಿಲ್ಲ ನಮಗೆ. ಫೋನ್ ನಂಬರ್ ಕೇಳುವಾಗ ನಮ್ಮ ಮಗನ ತನಿಖೆ ಸುಮಂತನ ಇದು ಕೇಸಿನ ಬಗ್ಗೆ ತನಿಖೆ ಮಾಡುವವರು ನಂಬರ್ ಕೊಡ್ಲಿಲ್ಲ. ಕಾರಣ ನಾವು ಇಲ್ಲೇ ಇರ್ತೇವೆ, ನಾವು ಇಲ್ಲಿ ಇದ್ದೇವೆ, ಮಾತಾಡ್ಲಿಕ್ಕೆ ಆಗುವಾಗ ನಾವು ಸಿಗ್ತೇವೆ, ಇಲ್ಲೇ ಇದ್ದೇವೆ ಅಂತ ಹೇಳ್ತಾರೆ. ಆದ್ರೂ ನಾವು ಅವರಲ್ಲಿ ಮಾತಾಡ್ಲಿಕ್ಕೆ ಹೋಗುವಾಗ ಹೋದ ದಿವಸ ಅವರು ಇಲ್ಲೇ ಇದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಮಾತಾಡ್ಲಿಕ್ಕೆ ಹೋದ ದಿವಸ ಅವರು ಇಲ್ಲ ಆಯ್ತು. 3 ಗಂಟೆಗೆ ನಾವು ಮಧ್ಯಾಹ್ನ 3 ಗಂಟೆಗೆ ಅವರು ನಮಗೆ ಮಾತಾಡ್ಲಿಕ್ಕೆ ಸಿಗುವಾಗ 7 ಗಂಟೆ ಆಗಿದೆ ರಾತ್ರಿ. ಅವರಲ್ಲಿ ಮಾತಾಡಿ ಮತ್ತೆ ಇಲ್ಲಿಗೆ ತಲುಪುವಾಗ ನಾವು 8:30 9 ಗಂಟೆ ಹತ್ರ ಆಗಿದೆ ಇಲ್ಲಿಗೆ ತಲುಪುವಾಗ. ಹೌದು, ಯಾರನ್ನು ನ್ಯಾಯ ಕೇಳುದು ಸರ್. ಸೊ ನಿಮಗೆ ಅಡಿಕೆ ಒಂದೇ ಮಾರೋದು, ಅದರಲ್ಲೇ ಜೀವನ, ಅದರಲ್ಲಿ ಬೇರೆ ಯಾವುದೂ ಇಲ್ಲ. ಕೃಷಿ ಅಂತ ಹೇಳಿದ್ರೆ ಅದೊಂದು ಅಡಿಕೆ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ. ಅದ್ರ ಮಧ್ಯೆ 3 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅದು ಸರ್ಕಾರಿ ಶಾಲೆಯಲ್ಲಿ, ಆದ ಕಾರಣ ನನಗೆ ಅಷ್ಟು ದೊಡ್ಡ ಇದು ಹೊರೆ ಆಗಿರ್ಲಿಲ್ಲ. ಈಗ ದೊಡ್ಡವನಿಗೆ ಎಜುಕೇಶನ್ ಲೋನ್ ಅಲ್ಲಿ ಕಲಿತಾ ಇದ್ದಾನೆ. ಅಡಿಕೆ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವುದಿಲ್ಲ. ಇಲ್ಲಿ ರಾತ್ರಿ ಏನಾದ್ರೂ ಬೇರೆ ರೀತಿ ಸದ್ದುಗಳು ಅದು ಇದು ಏನಾದ್ರೂ ಆಗ್ತಾವ? ಇಲ್ಲ, ನಮಗೆ ನಮ್ಮ ಗಮನಕ್ಕೆ ಇಷ್ಟರವರೆಗೆ ಯಾವುದು ಅದರಲ್ಲಿ ಇಲ್ಲ. ಸದ್ದು ಸೌಂಡು ಇಲ್ಲ, ಗೊತ್ತಾದ್ರಲ್ಲಿ ಇಲ್ಲ. ನಾಯಿಗಳು ಬೋಗಾಲ್ತೆಲ್ಲ ಇರ್ತವೆ. ಇಲ್ಲ ಸರ್, ಸದ್ದು ಗಿದ್ದು ಇಲ್ಲ. ಯಾವ ಅಂಥದ್ದು ಭೂತ ದೆವ್ವ ಪಿಶಾಚಿಗಳ ವಿಷಯವೇ ಇಲ್ಲ. ನಮಗೆ 13 ವರ್ಷದಲ್ಲಿ ನಮಗೆ ಅಂತ ಅನುಭವ ಇಲ್ಲ. ಯಾಕಂತ ಹೇಳಿದ್ರೆ ನಾವು 12 ಗಂಟೆ ರಾತ್ರಿಗೂ ಜಟ್ಟ ಹಾಕ್ಲಿಕ್ಕೆ ತೋಟಕ್ಕೆ ಹೋಗ್ತಾ ಇರ್ತೇವೆ, ರಾತ್ರಿ ಕೂಡ ಬೆಳಿಗ್ಗೂ ಕೂಡ ಬೇಗ ಹೋಗ್ತಾ ಇರ್ತೇವೆ. ಏನು ನಮಗೆ ಇಷ್ಟರವರೆಗೆ ಇಲ್ಲ. ಇಲ್ಲ ಇಲ್ಲ. ನೀರಿಗೆ ಹಾಕಿದ್ರೆ ಗಾಯ ಮಾಡಿ ನೀರಿಗೆ ಆಗ್ತದೆ ಭೂತ ಪ್ರೇತಗಳು. ಗಾಯ ಹೇಗೆ ಆಗ್ತದೆ? ಆ ರೀತಿ ಆಗೋ ಚಾನ್ಸ್ ಇಲ್ಲಲ್ಲ ಸರ್. ಈ ಪರಿಸರದಲ್ಲಿ ಕೇಳಿಲ್ಲ. ಇಲ್ಲ, 13 ವರ್ಷದಿಂದ ಇಲ್ಲಿ ಇದ್ದೇವೆ ನಾವು, ಯಾವತ್ತೂ ಇಲ್ಲ.